ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಬಹಳ ಸುಲಭವಾಗಿ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಮೊದಲನೇ ಸಲ ಮಾಡ್ಕೊಳ್ಳೋರು ಕೂಡ ತುಂಬ ಈಸಿಯಲ್ಲಿ ಈ ಥರ ಮಾಡ್ಕೊಳ್ಬೋದು. ಹಾಗೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ ಅಥವಾ ಯಾವುದೇ ಪಾತ್ರೆ ಕೂಡ ಆಗುತ್ತೆ. ಇವಾಗ ಇದಕ್ಕೆ ನಾನು 1.5 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಜೋಳದ ಹಿಟ್ಟಿಗೆ 1.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಲೋಟ ಹಿಟ್ಟಿನಿಂದ ನಾನು 1 ಸ್ಪೂನಷ್ಟು ಹಿಟ್ಟನ್ನು ಇವಾಗ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕದಡ್ಕೊಳ್ಬೇಕು. ಒಂಚೂರು ಗಂಟಿರಬಾರ್ದು ಇದರಲ್ಲಿ. ಹಿಟ್ಟನ್ನು ಈ ಥರ ಸರಿಯಾಗಿ ಕದಡ್ಕೊಳ್ದೇ ಇದ್ದರೆ ಮತ್ತೆ ಅದು ಹಿಟ್ಟಲ್ಲಿ ಉಂಡೆಗಳಾಗಿ ಉಳಿದು ಬಿಡುತ್ತೆ. ಹಾಗಾಗಿ ಈ ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಳ್ಬೇಕು. ಇದೇ ರೀತಿ ಹಿಟ್ಟು ಪೂರ್ತಿ ಕರಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕದಡ್ಕೋಬೇಕು. ಇವಾಗ ನೋಡಿ ಹಿಟ್ಟೆಲ್ಲ ಕದಡ್ಕೊಂಡಾಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇವಾಗ ನೋಡಿ ಒಲೆ ಹಚ್ಕೊಳ್ಬೇಕು. ಮೊದಲಿಗೆ ಒಲೆ ಹಚ್ಕೊಳ್ಳೋದೇ ಹಿಟ್ಟನ್ನು ಕದಡ್ಕೊಳ್ಬೇಕು. ಇವಾಗ ನೋಡಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ಚೆನ್ನಾಗಿ ಕುದಿಬೇಕು. ಇದನ್ನೊಂದು 2 ನಿಮಿಷ ಆದರೂ ಚೆನ್ನಾಗಿ ಕುದಿ ಬರಬೇಕಿದು. ಈ ಸ್ಟೆಪ್ಪು ಹಿಟ್ಟಲ್ಲಿ ಅಂಟು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ನಾನು ಇದಕ್ಕೆ ಹಸಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಹಿಟ್ಟು ಸೇರಿಸ್ಕೊಂಡ ನಂತರ ಇದನ್ನು ಒಮ್ಮೆಲೆ ಮಿಕ್ಸ್ ಮಾಡ್ಕೊಳ್ಬಾರ್ದು. ಈ ಥರ ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು. ಇದು ಇವಾಗ ಒಂದು 2 ರಿಂದ 3 ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು. ಹಿಟ್ಟು ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಸಾಮಾನ್ಯವಾಗಿ ಗೋಧಿ ಹಿಟ್ಟಿನ ಥರ ಜೋಳದ ಹಿಟ್ಟು ಅಂಟು ಬರೋದಿಲ್ಲ. ಜೋಳದ ರೊಟ್ಟಿ ಮಾಡಿ ಅಭ್ಯಾಸ ಇದ್ದವರು ಬಿಸಿ ನೀರು ಕಲಿಸ್ಕೊಂಡು ಜೋಳದ ರೊಟ್ಟಿ ಈಸಿಯಲ್ಲಿ ಮಾಡ್ಕೊಳ್ತಾರೆ. ಆದರೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಈ ಥರ ಮಾಡಿಕೊಂಡ್ರೆ ಒಂಚೂರು ಅಂಚು ಒಡೆಯದ ಹಾಗೆ ಈಸಿಯಲ್ಲಿ ಜೋಳದ ರೊಟ್ಟಿಯನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈ ಥರ. ಇವಾಗ ಹಿಟ್ಟು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರಲ್ಲಿ ಹಸಿ ಹಿಟ್ಟು ಏನಾದರೂ ಅಲ್ಲಿ ಡ್ರೈ ಇದ್ದರೆ ಈ ಥರ ಅದನ್ನು ಒಂದು ಸ್ಪ್ಯಾಚುಲದಲ್ಲೇ ಒಡ್ಕೋಬೇಕು ಅದನ್ನು. ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದು ಆಗಿದೆ. ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಳ್ಬೇಕು. ಇವಾಗ ಈ ಬೆಂದ ಹಿಟ್ಟನ್ನು ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಅಥವಾ ಗ್ಯಾಸ್ ಕಟ್ಟೆ ಮೇಲೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇವಾಗ ಹಿಟ್ಟನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಬೇಕು. ನಾವು ಕೈಯಲ್ಲಿ ಮುಟ್ಟುವಾಗ ನಮಗೆ ಬಿಸಿ ಮುಟ್ಟುವಾಗಿ ಇರಬೇಕು. ಇವಾಗ ನೋಡಿ ಹಿಟ್ಟು ಸ್ವಲ್ಪ ಆರಿದೆ. ಇವಾಗ ನಾನು ಒಂದು ಸರ್ತಿ ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ತೀನಿ. ಹಿಟ್ಟು ಸ್ವಲ್ಪ ನೀರು ಅನಿಸಿದರೆ ಇದಕ್ಕೆ ಒಣ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು. ನಾನಿವಾಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ಮೆದು ಕೂಡ ಆಗಬಾರ್ದು, ಹಾಗೆ ಗಟ್ಟಿಯಾಗೂ ಆಗಬಾರ್ದು. ಒಂದು ಸಾಫ್ಟ್ ಡೋ ರೆಡಿ ಆಗಬೇಕು. ಅಂಗೈನ ಯೂಸ್ ಮಾಡಿಕೊಂಡು ಚೆನ್ನಾಗಿ ತಿಕ್ಕಿ ನಾದ್ಕೊಳ್ಬೇಕು. ಒಂದು ಸಾಫ್ಟ್ ಹಿಟ್ಟು ರೆಡಿ ಮಾಡಬೇಕು. ಹಿಟ್ಟನ್ನು ಆದಷ್ಟು ಚೆನ್ನಾಗಿ ನಾದ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಹಿಟ್ಟನ್ನು ಲಟ್ಟಿಸ್ಕೊಳ್ಳುವಾಗ ಅಂಚು ಚೂರು ಸಹ ಒಡೆಯೋದಿಲ್ಲ. ಇವಾಗ ನೋಡಿ ಒಂದು ಸಾಫ್ಟ್ ಆದ ಹಿಟ್ಟು ರೆಡಿಯಾಗಿದೆ. ಇವಾಗ ಇದರಿಂದ ಹಿಟ್ಟನ್ನು ಹೇಗೆ ಲಟ್ಟಿಸೋದು ಅಂತ ನೋಡೋಣ. ಇವಾಗ ಇದರಿಂದ ಒಂದು ಮೀಡಿಯಂ ಸೈಜಿನಷ್ಟು ದೊಡ್ಡ ಉಂಡೆಯನ್ನು ತಗೋಬೇಕು. ಕೈಯಲ್ಲಿ ಚೆನ್ನಾಗಿ ನಾವು ಇದನ್ನು ಉಂಡೆ ಮಾಡಿಕೊಳ್ಬೇಕು. ಚೆನ್ನಾಗಿ ಕೈಯಲ್ಲಿ ಒಂದು ರೌಂಡ್ ಶೇಪ್ ಮಾಡಿಕೊಳ್ಬೇಕು. ಇವಾಗ ಚಪಾತಿ ಮಣೆ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಕೈಯಿಂದನೇ ಫಸ್ಟಿಗೆ ತಟ್ಕೋಬೇಕು. ಸ್ವಲ್ಪ ಇದನ್ನು ಅಗಲ ಮಾಡಿಕೊಳ್ಬೇಕು. ರೊಟ್ಟಿ ಮಾಡಿ ಅಭ್ಯಾಸ ಇದ್ದವರು ಕೈಯಲ್ಲೇ ತಟ್ಟಿ ಮಾಡ್ಕೊಳ್ತಾರೆ. ಆದರೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋವರು ಫಸ್ಟಿಗೆ ಈ ಥರ ಮಾಡಿಕೊಂಡು ಮತ್ತೆ ಇದನ್ನು ಲಟ್ಟಣಿಗೆಯಲ್ಲಿ ಈಸಿಯಲ್ಲಿ ಲಟ್ಟಿಸ್ಕೊಳ್ಬೋದು. ಇದೊಂದು ಸ್ವಲ್ಪ ಅಗಲಾದ ನಂತರ ಈ ಥರ ನೋಡಿ ಅಂಚನ್ನು ಈ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಹಿಟ್ಟನ್ನು ಲಟ್ಟಿಸುವಾಗ ಒಂಚೂರು ಸಹ ಸೈಡ್ ಅಂಚು ಒಡೆಯೋದಿಲ್ಲ. ಈಸಿಯಲ್ಲಿ ಚಪಾತಿ ಲಟ್ಟಿಸಿದಾಗೆ ಲಟ್ಟಿಸ್ಕೊಳ್ಬೋದು. ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೇಕು. ಇದನ್ನು ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸಬಾರ್ದು. ಮೇಲಿಂದನೇ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ಲಟ್ಟಿಸ್ಕೊಳ್ಬೇಕು. ತುಂಬ ಸುಲಭವಾಗಿ ಲಟ್ಟಿಸ್ಕೊಳ್ಬೋದು. ಅಂಚು ಚೂರು ಕೂಡ ಒಡೆಯೋದಿಲ್ಲ, ನೋಡ್ಬೋದು ನೀವು. ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಏನು ಕಷ್ಟ ಅನಿಸೋದಿಲ್ಲ. ಚಪಾತಿ ಹೇಗೆ ನಾವು ಲಟ್ಟಿಸ್ಕೊಳ್ತೇವೋ ಅದೇ ಥರ ಇದನ್ನು ಸುಲಭವಾಗಿ ಲಟ್ಟಿಸ್ಕೊಳ್ಬೋದು.
ಹಿಟ್ಟು ಸ್ವಲ್ಪ ಲಟ್ಟಣಿಗೆಗೆ ಅಂಟುತ್ತೆ ಅನ್ನೋವಾಗ ಮೇಲಿಂದ ಮತ್ತೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೋದು. ಈ ಥರ ನೋಡಿ ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು. ಇವಾಗ ನೋಡಿ ಇದನ್ನು ಪೂರ್ತಿಯಾಗಿ ಲಟ್ಟಿಸಿ ಆಗಿದೆ. ಎಷ್ಟು ತೆಳುವಾಗಿ ಬಂತು ನೀವೇ ನೋಡ್ಬೋದು. ಈ ಭಾಗ ನಾವು ಕಾಯಿಸುವಾಗ ಮೇಲ್ಗಡೆಗೆ ಬರಬೇಕು, ಕೆಳಭಾಗ. ಇವಾಗ ಇದನ್ನು ಕಾಯಿಸೋಣ. ಇವಾಗ ರೊಟ್ಟಿ ಕಾವಲಿ ಚೆನ್ನಾಗಿ ಕಾದಿರಬೇಕು. ಇವಾಗ ನೋಡಿ ಇದಕ್ಕೆ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದರ ಮೇಲ್ಗಡೆಯಲ್ಲಿ ಒಣ ಹಿಟ್ಟನ್ನು ಒಂದು ಬಟ್ಟೆ ಸಹಾಯದಿಂದ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಒಣ ಹಿಟ್ಟನ್ನೆಲ್ಲ ತೆಗಿಬೇಕು. ರೊಟ್ಟಿ ಕಾಯಿಸ್ಕೊಳ್ಬೇಕಾದ್ರೆ ಉರಿಯನ್ನು ಸ್ವಲ್ಪ ಫಾಸ್ಟಾಗಿ ಇಟ್ಕೊಳ್ಬೇಕು. ಉರಿಯನ್ನು ಸ್ವಲ್ಪ ಫಾಸ್ಟಾಗಿ ಇಟ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಉಬ್ಬತ್ತೆ, ಹಾಗೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ಎರಡೂ ಕಡೆ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ರೊಟ್ಟಿ ನೋಡಿ ಹೇಗೆ ಉಬ್ತಾ ಇದೆ ನೋಡಿ. ಇವಾಗ ನೋಡಿ ರೊಟ್ಟಿ ಚೆನ್ನಾಗಿ ಕಾದಿದೆ ಎರಡೂ ಕಡೆ ಕೂಡ. ಇವಾಗ ರೊಟ್ಟಿಯನ್ನು ತೆಗಿಯೋಣ. ನೋಡಿ ಸಾಫ್ಟ್ ಆದ ರೊಟ್ಟಿ ರೆಡಿಯಾಗಿದೆ. ಇವಾಗ ನೋಡಿ ಸಾಫ್ಟ್ ಆದಂತಹ ಜೋಳದ ರೊಟ್ಟಿ ರೆಡಿಯಾಗಿದೆ. ನಾನು ಬದನೆಕಾಯಿ ಪಲ್ಯದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿ ತುಂಬ ಸುಲಭವಾಗಿ ಜೋಳದ ರೊಟ್ಟಿಯನ್ನು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಕೂಡ ಈ ಮೆಥಡನ್ನು ಫಾಲೋ ಮಾಡಿದರೆ ತುಂಬ ಸಾಫ್ಟ್ ಆದಂತಹ ರೊಟ್ಟಿ ರೆಡಿಯಾಗತ್ತೆ. ಇದನ್ನು ನೀವು ಒಂದೇ ಬೆರಳಲ್ಲಿ ಮುರಿಬೋದು, ಅಷ್ಟು ಸಾಫ್ಟ್ ಆಗಿರುತ್ತೆ. ಚಪಾತಿ ಥರನೇ ಬರುತ್ತೆ ಇದು ಕೂಡ, ಜೋಳದ ರೊಟ್ಟಿ ಕೂಡ. ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಗೆ ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.